ಮಕ್ಕಳಿಗೋಸ್ಕರ ಮಂಜುಗೋಸ್ಕರ ಹೋಗ್ತಾ ಇದ್ದೀನಿ ಸರ್ ಮನೆಗೆ. ಇನ್ಮೇಲೆ ಖುಷಿಯಾಗಿ ಜೀವನ ಮಾಡಬೇಕು ಅಂತಂದ್ಬಿಟ್ಟು ನಿರ್ಧಾರ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇಬ್ಬರು ಚೆನ್ನಾಗಿರ್ತೀವಿ. ಫಸ್ಟ್ ಹೇಗಿದ್ವು ಈಗಲೂ ಮುಂದಕ್ಕೂ ಹಾಗೆ ಇರ್ತೀವಿ. ಮಕ್ಕಳ ಜೊತೆ ಜೀವನ ಮಾಡ್ಕೊಂಡು ಅವ್ರಿಗೋಸ್ಕರ ಬದುಕ್ತೀನಿ, ಮಕ್ಕಳಿಗೋಸ್ಕರ ನಾನು ಬದುಕ್ತೀನಿ. ಇಬ್ಬರು ಚೆನ್ನಾಗಿರ್ತೀವಿ ಅಂತ ಅಂದ್ಕೊಂಡಿದ್ದೀನಿ ಸರ್. ಅದೇ ಒಂದು ಭಯ ಇತ್ತು ಸರ್, ಎಲ್ಲಿ ಏನು ಮಾಡುತ್ತೋ ಮಂಜು ಅನ್ನೋದು ಒಂದು ಸ್ವಲ್ಪ ಭಯ ಇತ್ತು. ಯಾಕಂದರೆ ಫಸ್ಟ್ ಆ ಥರ ಇನ್ಸಿಡೆಂಟ್ ಆಗಿತ್ತಲ್ವ, ಹಂಗಾಗಿ ಸ್ವಲ್ಪ ಭಯ ಇತ್ತು. ಈಗ ಅವರೇ ಬಂದು ನನ್ನ ಹೆಂಡತಿ ಬೇಕು ಅಂತ ಅಷ್ಟೆಲ್ಲ ಇದು ಮಾಡಿದಾದ್ಮೇಲೆ ನನಗೂ ಯಾಕೋ ಎಲ್ಲೋ ಒಂದು ಕಡೆ ಹೋಗಬೇಕು, ನನ್ನ ಮಕ್ಕಳಿಗೋಸ್ಕರ ಹೋಗಬೇಕು ಅಂತ ಅನ್ನಿಸ್ತು. ಅದಕ್ಕೆ ನನ್ನ ಗಂಡ ನನ್ನ ಮಕ್ಕಳ ಜೊತೆ ಇರೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ ಸರ್. ಅದನ್ನೆಲ್ಲ ಮರೆತು ಜೀವನ ಮಾಡೋಣ ಅಂತ ಹೇಳಿದ್ದಾರೆ ಸರ್. ಎಲ್ಲೋ ಒಂದು ಕಡೆ ನಂಬಿಕೆ ಬಂದಿದೆ, ನೋಡ್ಕೊತೀನಿ ಅಂತ ಎಲ್ಲ ಹೇಳಿದ್ದಾರೆ. ಹಂಗಾಗಿ ಅದೊಂದು ನಂಬಿಕೆ ಮೇಲೆ ಹೋಗ್ತಾ ಇದ್ದೀನಿ ಸರ್. ಹೌದು ಸರ್, ಮಕ್ಕಳಿಗೋಸ್ಕರ ಮಂಜುಗೋಸ್ಕರ ಹೋಗ್ತಾ ಇದ್ದೀನಿ ಸರ್ ಮನೆಗೆ. ಇನ್ಮೇಲೆ ಖುಷಿಯಾಗಿ ಜೀವನ ಮಾಡಬೇಕು ಅಂತಂದ್ಬಿಟ್ಟು ನಿರ್ಧಾರ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇಬ್ಬರು ಚೆನ್ನಾಗಿರ್ತೀವಿ. ಫಸ್ಟ್ ಹೇಗಿದ್ವು ಈಗಲೂ ಮುಂದಕ್ಕೂ ಹಾಗೆ ಇರ್ತೀವಿ. ಮಕ್ಕಳ ಜೊತೆ ಜೀವನ ಮಾಡ್ಕೊಂಡು ಅವ್ರಿಗೋಸ್ಕರ ಬದುಕ್ತೀನಿ, ಮಕ್ಕಳಿಗೋಸ್ಕರ ನಾನು ಬದುಕ್ತೀನಿ. ಇಬ್ಬರು ಚೆನ್ನಾಗಿರ್ತೀವಿ ಅಂತ ಅಂದ್ಕೊಂಡಿದ್ದೀನಿ ಸರ್. ಅದೇ ಒಂದು ಭಯ ಇತ್ತು ಸರ್, ಎಲ್ಲಿ ಏನು ಮಾಡುತ್ತೋ ಮಂಜು ಅನ್ನೋದು ಒಂದು ಸ್ವಲ್ಪ ಭಯ ಇತ್ತು. ಯಾಕಂದರೆ ಫಸ್ಟ್ ಆ ಥರ ಇನ್ಸಿಡೆಂಟ್ ಆಗಿತ್ತಲ್ವ, ಹಂಗಾಗಿ ಸ್ವಲ್ಪ ಭಯ ಇತ್ತು. ಈಗ ಅವರೇ ಬಂದು ನನ್ನ ಹೆಂಡತಿ ಬೇಕು ಅಂತ ಅಷ್ಟೆಲ್ಲ ಇದು ಮಾಡಿದಾದ್ಮೇಲೆ ನನಗೂ ಯಾಕೋ ಎಲ್ಲೋ ಒಂದು ಕಡೆ ಹೋಗಬೇಕು, ನನ್ನ ಮಕ್ಕಳಿಗೋಸ್ಕರ ಹೋಗಬೇಕು ಅಂತ ಅನ್ನಿಸ್ತು. ಅದಕ್ಕೆ ನನ್ನ ಗಂಡ ನನ್ನ ಮಕ್ಕಳ ಜೊತೆ ಇರೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ ಸರ್. ಅದನ್ನೆಲ್ಲ ಮರೆತು ಜೀವನ ಮಾಡೋಣ ಅಂತ ಹೇಳಿದ್ದಾರೆ ಸರ್. ಎಲ್ಲೋ ಒಂದು ಕಡೆ ನಂಬಿಕೆ ಬಂದಿದೆ, ನೋಡ್ಕೊತೀನಿ ಅಂತ ಎಲ್ಲ ಹೇಳಿದ್ದಾರೆ. ಹಂಗಾಗಿ ಅದೊಂದು ನಂಬಿಕೆ ಮೇಲೆ ಹೋಗ್ತಾ ಇದ್ದೀನಿ ಸರ್. ಚಿನ್ನು, ಬಂಗಾರಿ, ಫ್ಲೇವರು, ಹೀಗೆ ಹೆಂಡತಿಗೆ ವಿಧವಾದ ವಿಚಿತ್ರವಾದ ಹೆಸರಿಂದ ಕರೀತಾ ಇದ್ರು ಮಂಜು ಅವರು. ಸೊ ಹೆಂಡತಿ ಬಂದಿದ್ದರಿಂದ ಮಂಜು ಕೂಡ ಫುಲ್ ಖುಷಿಯಾಗಿದ್ದಾರೆ. ಪತ್ನಿ ಲೀಲಾಳನ್ನು ಬಹಳ ಖುಷಿಯಾಗೇ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ಮಂಜು. ಮಕ್ಕಳಿಗೋಸ್ಕರ, ನನಗೋಸ್ಕರ, ಮಕ್ಕಳಿಗೋಸ್ಕರ ಬಂದಿದ್ದಾಳೆ ಅಂತ ಮಂಜು ಅವರು ಬಹಳ ಖುಷಿಯಿಂದ ಮಾತಿನ ಹೇಳ್ತಾ ಇದ್ದಾರೆ. ಇನ್ಮೇಲೆ ಲೀಲಾ ಜೊತೆ ಹೊಸ ಲೈಫ್ ಶುರು ಮಾಡ್ತೀನಿ ಅಂತ ಮಂಜು ಹೇಳ್ತಾ ಇರೋದು. ಗ್ಯಾರಂಟಿ ಸ್ಟುಡಿಯೋದಲ್ಲೂ ಅದನ್ನೇ ಹೇಳಿದ್ರು ಅವರು. ಈಗಲೂ ಅವಳೇನು ಮಾಡಿದಾಳೆ ಅದು ಯಾವುದೂ ನನ್ನ ತಲೆಯಲ್ಲಿ ಇಟ್ಕೊಳ್ಳಲ್ಲ, ಹೊಸದಾಗಿ ಇನ್ನೊಂದ್ಸಲ ಬೇಕಾದ್ರೆ ತಾಳಿ ಕಟ್ಬಿಡ್ತೀನಿ, ಊರನ್ನೇ ಬಿಟ್ಟು ಹೋಗ್ತೀನಿ, ನನಗೆ ನನ್ನ ಹೆಂಡತಿ ಮಕ್ಕಳು ಮುಂದೆ ಬೇರೆ ಏನೂ ಇಲ್ಲ, ನನ್ನ ಸಂಸಾರವೇ ಇಲ್ಲ ಅಂತ ಗೋಗರಿತಾ ಇದ್ರು. ಅದೇ ಮಾತನ್ನು ಈಗ ಹೇಳ್ತಾ ಇದ್ದಾರೆ ಮಂಜು. ನಾನು ಮಾಡಿದ್ದು ಕೆಲವು ತಪ್ಪುಗಳಿದೆ, ಸರಿ ಮಾಡ್ಕೊಳ್ತೀನಿ, ಇನ್ನು ಮುಂದಕ್ಕೆಲ್ಲವೂ ಕೂಡ ಲೀಲಾ ಕೈಲಿದೆ ಅಂತ ಮಂಜು ಹೇಳ್ತಾ ಇರೋ ಮಾತು. ಒಳ್ಳೆಯವನಾಗಿರ್ತೀನಿ, ಲೀಲಾಳನ್ನ ಇನ್ನೂ ಚೆನ್ನಾಗಿ ನೋಡ್ಕೋತೀನಿ. ಪತ್ನಿ ಲೀಲಾ ಬಂದ ತಕ್ಷಣ ಎಲ್ರಿಗೂ ಕೂಡ ಥ್ಯಾಂಕ್ ಯು ಹೇಳ್ತಾ ಇದ್ದಾರೆ ಮಂಜು ಅವರು. ಯಾಕಂದರೆ ಇಡೀ ರಾಜ್ಯದವರು ಇವ್ರ ಮೇಲೆ ಕಣ್ಣಿಟ್ಟಿದ್ರು, ಒಂದಾಗಲಿ ಅಂತ ಎಲ್ಲರೂ ಕೂಡ ಹರಸ್ತಾ ಇದ್ರು, ಹಾರೈಸ್ತಾ ಇದ್ರು. ಅದರ ಪ್ರತಿಫಲ ಕೊನೆಗೂ ಕೂಡ ಒಳ್ಳೆಯದಾಗೆ ಸಿಕ್ಕಿದೆ. ನೋಡಿ, ಇಲ್ಲಿ ಒಂದೇ ಬಟ್ಲಲ್ಲಿ ಐಸ್ ಕ್ರೀಮ್ ತಿಂತಾ ಇದ್ದಾರೆ ಇಬ್ಬರು, ಬಹಳ ನಗಾಡ್ಕೊಂಡು. ಈಗ ತಕ್ಷಣಕ್ಕೆ ಅವ್ರಿಗೆ ಸ್ವಲ್ಪ ಮುಜುಗರ ಅಂತ ಅನ್ನಿಸ್ಬೋದು, ಯಾಕಂದರೆ ಇಡೀ ರಾಜ್ಯದ ಕಣ್ಣು ಅವ್ರ ಮೇಲಿತ್ತು. ಟೈಮ್ ಎಲ್ಲವೂ ಹೀಲ್ ಮಾಡುತ್ತೆ, ಏನು ತೊಂದರೆ ಪಡ್ಕೊಳ್ಳುವಂಥದ್ದಿಲ್ಲ. ಯಾರಿಗೋಸ್ಕರವೂ ಬದುಕೋದು ಬೇಡ, ಅವರವರ ಕುಟುಂಬ, ಅವರವರ ಸಂಸಾರಕ್ಕೋಸ್ಕರ ಬದುಕಿದ್ರೆ ಜೀವನ ನಿಜಕ್ಕೂ ಹಸನಾಗಿರುತ್ತೆ. ಅದನ್ನು ಮಾಡಿ ತೋರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ರೀತಿ ಕೆಟ್ಟ ಟೈಮ್ ಇತ್ತು, ಆ ಫ್ಯಾಮಿಲಿ ಮೇಲೆ ಕೆಟ್ಟ ಕಣ್ಣು ಬಿದ್ದಿತ್ತು. ಆ ಕೆಟ್ಟ ಸಮಯ ಸರಿದಿದೆ, ಗ್ರಹಣ ಅಂತ ಅನ್ಕೊಳ್ಳೋಣ. ಗ್ರಹಣ ಬಡ್ದಿತ್ತು, ಈಗ ನಿಧಾನಕ್ಕೆ ಗ್ರಹಣ ಬಿಡ್ತಾ ಇದೆ. ಆ ಒಳ್ಳೆ ಜೀವನವನ್ನು ಇಬ್ಬರೂ ಕೂಡ ನಡೆಸ್ತೀವಿ ಮಕ್ಕಳಿಗೋಸ್ಕರ ಅಂತ ಇದ್ದಾರೆ. ನೋಡಿ, ಅಲ್ಲಿ ಚೆನ್ನಾಗಿರಲಿ ಅಷ್ಟೇ, ಯಾರ ಕಣ್ಣು ಮತ್ತು ಆ ಪುಟಾಣಿ ಕುಂಟಮ್ಮದ ಬೆಲೆ ಬೀಳದೇ ಇರಲಿ.
ಬಂಗಾರಿ ಇವತ್ತು ಬಂದಿದ್ದಾಳೆ. ಚಿನ್ನು ನನ್ನ ಫ್ಲೇವರು, ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಮನಸ್ಸು ಪೂರ್ತಿ ನನ್ನ ಹೆಂಡತಿ ನನ್ನ ಮನೆಗೆ ಕುಳಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಂಗಾರಿ ಇವತ್ತು ಬಂದಿದ್ದಾಳೆ. ಚಿನ್ನು ನನ್ನ ಫ್ಲೇವರು, ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಮನಸ್ಸು ಪೂರ್ತಿ ನನ್ನ ಹೆಂಡತಿ ನನ್ನ ಮನೆಗೆ ಕುಳಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಂಗಾರಿ ಇವತ್ತು ಬಂದಿದ್ದಾಳೆ. ಚಿನ್ನು ನನ್ನ ಫ್ಲೇವರು, ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಮನಸ್ಸು ಪೂರ್ತಿ ನನ್ನ ಹೆಂಡತಿ ನನ್ನ ಮನೆಗೆ ಕುಳಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಂಗಾರಿ ಇವತ್ತು ಬಂದಿದ್ದಾಳೆ. ಚಿನ್ನು ನನ್ನ ಫ್ಲೇವರು, ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಮನಸ್ಸು ಪೂರ್ತಿ ನನ್ನ ಹೆಂಡತಿ ನನ್ನ ಮನೆಗೆ ಕುಳಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಖುಷಿ ಇದೆ. ನನ್ನ ಫ್ಲೇವರ್ ಬಂದವಳೆ ಅಂತ ಅಲ್ಲಿಲ್ಲ, ಕರ್ಕೊಂಡು ಹೋಗ್ತಾ ಇದ್ದೀನಿ. ಖುಷಿಯಾಗಿ ಜೀವನ ಹೊಸ ಜೀವನ ಮಾಡ್ತೀನಿ. ನೀವು ಬಂದು ಜೈಲಿಗೆ ಹೋಗಿದ್ರಿ, ಜೈಲಿಂದ ಬಂದ್ರಿ, ಮಕ್ಕಳಿಗೋಸ್ಕರ ಬದುಕಬೇಕು. ಮಕ್ಕಳಿಗೋಸ್ಕರನೇ ಸರ್ ಜೈಲಿಂದ ಬಂದೆ. ನನ್ನ ಮಗ ಬಂದ, ಅರ್ಥ ಆಯ್ತಾ. 3 ದಿವಸಕ್ಕೆ ನನ್ನ ಮಗ ಸಿಗ್ದ, ನಾನು ಕರ್ಕೊಂಡೋಗಿ ಇಕ್ಕೊಂಡಿದ್ದೀನಿ. ಇವಾಗ ನನ್ನ ಹೆಂಡತಿ ಮಕ್ಕಳೆಲ್ಲ ಬಂದಿದ್ದಾರೆ. ಹೊಸ ಜೀವನ ಮಾಡಿಬಿಡ್ತೀವಿ, ಎಲ್ಲ ಮರೆತು ಹೊಸ ಜೀವನ ಮಾಡ್ತೀವಿ ನಾವು. ನೀವು ಆರೋಪಗಳು ಮಾಡಿದ್ರಿ, ನಿಲ್ಲವ್ರ ನಿಮ್ಮ ಮೇಲೆ ಆರೋಪ ಮಾಡಿ ಇದಕ್ಕೆಲ್ಲನೂ ಎಲ್ಲ ಮರ್ತೀರಿ, ಕೈ ಘಟನೆಗಳೆಲ್ಲ ಮರಿತೀರಾ? ನಾನೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಸರ್, ಅರ್ಥ ಆಯ್ತಾ. ಆಮೇಲೆ ಈ ಕೇಸು ಅಷ್ಟೇ, ನಮ್ಮ ಈ ಕೇಸ್ ಏನಿದೆಯೋ ನಮ್ಮ ಲೀಲಾ ಕೈಯಲ್ಲೇ ಇವಾಗ ಇರೋದು. ಲೀಲಾ ಹೇಳಿದ್ರೇ ಅವ್ನು ವಾಪಸ್ ತೊಗೊಳ್ಳೋದು. ಆ ಕೇಸ್ ವಾಪಸ್ ತೊಗೊಳ್ಳೇಬೇಕು, ಅರ್ಥ ಆಯ್ತಾ. ನಮ್ಮ ಮೇಲೆ ಆಗಿರೋ ಕೇಸು ವಾಪಸ್ ತೊಗೊಳ್ಳೇಬೇಕು. ನೀವು ಯಾಕೆ ಆ ರೀತಿ ಅವತ್ತು ದುಡುಕಿದ್ರಿ? ದುಡುಕಿದಂದರೆ ಸರ್ ಕೋಪ ಬಂದೇ ಬರುತ್ತೆ ನನಗೆ. ನನ್ನ ನಿಂತಿ ಸರ್ ಹೋಗಿದ್ದಾಳೆ ಅಂತ ಕೋಪ ಬರುತ್ತೆ. ನನ್ನ ಮಕ್ಕಳಿಲ್ಲ ಎಂತಿಲ್ಲ ಅಂತ ಹೋಗಿದೆ. ಅದೇ ಅವ್ನ ನಿಂತಿನ ಕರ್ಕೊಂಡ್ಬಿಟ್ಟು ಚೆನ್ನಾಗಿರ್ತಾ ಇತ್ತು. ನಾನು ಅದೇ ಹೇಳ್ತಾರೆ, ಅವನ ನಿಂತಿಗೆ ಅದೇ ಥರ ಮಾಡಿದರೆ ಸಂತು ನಿಂತಿಗೆ ಬಿಡ್ತಾ ಇದ್ನ ಅವನು. ನೀವು ಗ್ಯಾರಂಟಿ ಸ್ಟುಡಿಯೋದಲ್ಲಿ ಹೇಳಿದ್ರಿ ನನ್ನ ಚಿನ್ನು ಬಂಗಾರಿ ಫ್ಲೇವರ್. ಹಾಂ, ನನ್ನ ಚಿನ್ನು ನನ್ನ ಬಂಗಾರ ಬಂದಿದ್ದಾಳೆ, ಇಲ್ಲೇ ಇದ್ದಾಳೆ, ನನ್ನ ಫ್ಲೇವರ್ ಬಂದಿದ್ದಾಳೆ. ಇವಾಗ ಮನಸ್ಸು ಪೂರ್ತಿ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿನ್ನ ಮನಸ್ಸಲ್ಲಿ ಏನಿದೆಯೋ ಹೇಳ್ಬಿಡಮ್ಮ. ಗ್ಯಾರಂಟಿ ಸ್ಟುಡಿಯೋದಲ್ಲಿ ನೀವು ಕಣ್ಣೀರು ಹಾಕಿದ್ರಿ, ಫೋಟೋ ಹಿಡಿದು. ಹೌದು ಸರ್, ಕಣ್ಣೀರು ಹಾಕಿದೆ ಸರ್ ನಾನು. ಸಾಕು ಸರ್, ಅಷ್ಟೇ ಮಾಹಿತಿ ಕೊಡೋದು ಸರ್. ನಾನು ತುಂಬ ಖುಷಿ ಇದೆ. ನನ್ನ ಫ್ಲೇವರ್ ಬಂದವಳೆ ಅಂತ ಅಲ್ಲಿಲ್ಲ, ಕರ್ಕೊಂಡು ಹೋಗ್ತಾ ಇದ್ದೀನಿ. ಖುಷಿಯಾಗಿ ಜೀವನ ಹೊಸ ಜೀವನ ಮಾಡ್ತೀನಿ. ನೀವು ಬಂದು ಜೈಲಿಗೆ ಹೋಗಿದ್ರಿ, ಜೈಲಿಂದ ಬಂದ್ರಿ, ಮಕ್ಕಳಿಗೋಸ್ಕರ ಬದುಕಬೇಕು. ಮಕ್ಕಳಿಗೋಸ್ಕರನೇ ಸರ್ ಜೈಲಿಂದ ಬಂದೆ. ನನ್ನ ಮಗ ಬಂದ, ಅರ್ಥ ಆಯ್ತಾ. 3 ದಿವಸಕ್ಕೆ ನನ್ನ ಮಗ ಸಿಗ್ದ, ನಾನು ಕರ್ಕೊಂಡೋಗಿ ಇಕ್ಕೊಂಡಿದ್ದೀನಿ. ಇವಾಗ ನನ್ನ ಹೆಂಡತಿ ಮಕ್ಕಳೆಲ್ಲ ಬಂದಿದ್ದಾರೆ. ಹೊಸ ಜೀವನ ಮಾಡಿಬಿಡ್ತೀವಿ, ಎಲ್ಲ ಮರೆತು ಹೊಸ ಜೀವನ ಮಾಡ್ತೀವಿ ನಾವು. ನೀವು ಆರೋಪಗಳು ಮಾಡಿದ್ರಿ, ನಿಲ್ಲವ್ರ ನಿಮ್ಮ ಮೇಲೆ ಆರೋಪ ಮಾಡಿ ಇದಕ್ಕೆಲ್ಲನೂ ಮರ್ತೀರಿ, ಕೈ ಘಟನೆಗಳೆಲ್ಲ ಮರಿತೀರಾ? ನಾನೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಸರ್, ಅರ್ಥ ಆಯ್ತಾ. ಆಮೇಲೆ ಈ ಕೇಸು ಅಷ್ಟೇ, ನಮ್ಮ ಈ ಕೇಸ್ ಏನಿದೆಯೋ ನಮ್ಮ ಲೀಲಾ ಕೈಯಲ್ಲೇ ಇವಾಗ ಇರೋದು. ಲೀಲಾ ಹೇಳಿದ್ರೇ ಅವ್ನು ವಾಪಸ್ ತೊಗೊಳ್ಳೋದು. ಆ ಕೇಸ್ ವಾಪಸ್ ತೊಗೊಳ್ಳೇಬೇಕು, ಅರ್ಥ ಆಯ್ತಾ. ನಮ್ಮ ಮೇಲೆ ಆಗಿರೋ ಕೇಸ್